ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಗಣಿತ 8ನೇ ತರಗತಿಯಲ್ಲಿರ್ತಕ್ಕಂತಹ ಭಾಗ 1 ಯಾವಪ್ಪ ಅಂದ್ರೆ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯ 2 ಅನ್ನೋ ಒಂದು ಪಾಠದ ಅಭ್ಯಾಸ 2.1 ಇವತ್ತು ನೋಡ್ಕೊತ ಹೋಗೋಣ. ಈ ವಿಡಿಯೋನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಾವು ಹಾಕುವ ಹೊಸ ವಿಡಿಯೋಗಳು ನಿಮಗೆ ತಲುಪುತ್ತಾ ಹೋಗುತ್ತವೆ. ಹಾಗೆ ಈ ವಿಡಿಯೋನ ನೀವೇನಾದರೂ ಸ್ಕಿಪ್ ಮಾಡಿದರೆ ಅಂತಂದರೆ ನಿಮಗೆ ಏನು ಅರ್ಥವಾಗುವುದಿಲ್ಲ. ಇದು ನಾನು ಹಿಂಗೆ ಮೊದಲೇ ಹೇಳ್ತಾ ಇದ್ದೇನೆ. ನೀವೇನಾದರೂ ಈಗ 2024-25ನೇ ಸಾಲಿನ ತರಗತಿಗಳಲ್ಲಿ ಘಟಕ ಪರೀಕ್ಷೆಗಳು ಅಂತ ಬಂದಿದ್ದೇವೆ. ಅಧ್ಯಾಯ 2 ಈಗ ಈ ಪಾಠ ಮುಗಿದ ತಕ್ಷಣವೇ ಘಟಕ ಪರೀಕ್ಷೆ ಬರುತ್ತಿದೆ. ಆದ ಕಾರಣ ನೀವ್ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿ ನೋಡೋಕೋಬೇಡಿ. ಮೊದಲು ನೀವು ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ, ಓಕೆ. ಮತ್ತು ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಇದೆಲ್ಲ ನೀವು ಮಾಡ್ತೀರಂತ ಗೊತ್ತಿದ್ದು ಶುರು ಮಾಡೋಣ ಹಾಗಾದರೆ, ಓಕೆನಾ? ಇಲ್ಲಿ ನೋಡಿ, ಅಭ್ಯಾಸ 2.1 ಕೆಳಗಿನ ಸಮೀಕರಣಗಳನ್ನು ಬಿಡಿಸಿ ನಿಮ್ಮ ಉತ್ತರಗಳನ್ನು ಪರೀಕ್ಷಿಸಿರಿ ಅಂತ ಇದೆ. ಇಲ್ಲಿ ಎಷ್ಟು ಲೆಕ್ಕ ಕೊಟ್ಟಿದ್ದಾರಪ್ಪ ಅಂದ್ರೆ 10 ಲೆಕ್ಕ ಕೊಟ್ಟಿದ್ದಾರೆ. 1 ರಿಂದ 10 ಲೆಕ್ಕಗಳನ್ನು ನಾನು ಸಂಪೂರ್ಣವಾಗಿ ಬಿಡಿಸ್ಕೊತ ಮತ್ತು ಹೇಳ್ಕೊತ ಹೋಗ್ತೀನಿ. ಮೊದಲನೆಯ ಲೆಕ್ಕ ಯಾವುದಪ್ಪ ಅಂತಂದರೆ ನೋಡೋಣ, 3x = 2x + 18. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಫೇರ್ನಲ್ಲಿ ಯಾವ ರೀತಿ ಮಾಡಿದ್ದೀನಿ ಅದೇ ರೀತಿ ಮಾಡಿದರೆ ನೀವು 100% ಆಗಿ ನಿಮಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಇದು ಮೊದಲನೆಯ ಲೆಕ್ಕ. ಅಭ್ಯಾಸ 2.1 ಈ ರೀತಿ ಹಾಕ್ಕೊಂಡು ಮೊದಲನೇ ಲೆಕ್ಕ ಮಾಡಿ. 3x = 2x + 18 ಅಂತಿದೆಯೇ. ಈಗ ಉತ್ತರ ಅಂತ ಬರೆದು ಈ ರೀತಿ ಇದನ್ನು ಹಾಕಿ 3x = 2x + 18 ಅದನ್ನೇ ನಾನು ಪುನಃ ಬರ್ಕೊಂಡಿದ್ದೀನಿ. ಈ 2x ಏನಿದೆಯಲ್ಲ, ಈ 2xನ್ನು ನಾನು ನ ಈ ಕಡೆ ತಂದರೆ ಇದು ಪ್ಲಸ್ ಇದ್ದಿದ್ದು ಏನಾಗುತ್ತಪ್ಪ ಅಂದ್ರೆ ಮೈನಸ್ ಆಗುತ್ತೆ. ಇಲ್ಲಿ ನೋಡಿ, 3x - 2x = 18 ಎಷ್ಟಾಗತ್ತಪ್ಪ ಅಂದ್ರೆ 3ರಲ್ಲಿ 2 ಹೋದರೆ 1x. ಯಾವಾಗಲಾದರೂ ಎಕ್ಸ್ನ ಹಿಂದುಗಡೆ ಯಾವತ್ತಾದರೂ ಒಂದಿರುತ್ತೆ. ಇದು ನಿಮಗೆ ಗಮನವಾಗಿ ಇಟ್ಟುಕೊಳ್ಳಬೇಕಾದ ಅಂಶ ಒಂದು. ನೋಡಿ, ಈಗ ಈ ಉತ್ತರ 18 ಬಂದಿದೆ, ಓಕೆನಾ? ಇನ್ನು ನೆಕ್ಸ್ಟ್ ಒಂದು ಲೆಕ್ಕನೂ ನೋಡೋಣ ಬನ್ನಿ. ಎರಡನೇ ಲೆಕ್ಕ ಯಾವುದಪ್ಪ ಅಂತಂದ್ರೆ ಇಲ್ಲಿದೆ ನೋಡಿ, 5t - 3 = 3t - 5. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಯಾವುದಪ್ಪ ಅಂತಂದ್ರೆ ಇಲ್ಲಿ ನೋಡಲಿ, 2 ಅಂತಿದೆ. 5t - 3 = 3t - 5. ಈಗೇನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಏನಿಲ್ಲ, ಭಾಳ ಏನಿಲ್ಲ, ಉತ್ತರ ಅಂತ ಹಾಕಿವಿ. ಇದು ಹೆಂಗಿದೆ ಹಂಗೆ ಮೊದಲು ಬರ್ಕೊಂಡು ಏನು ಮಾಡೋದಂತಾನೆ ಸಜಾತಿ ಪದಗಳನ್ನು ಒಂದು ಕಡೆ ಮಾಡಬೇಕು. ಹೌದಾ? ಸಜಾತಿ ಪದಗಳನ್ನು ಯಾವ ರೀತಿಯಾಗಿ ಇಲ್ಲಿ ಸಜಾತಿ ಪದ ಅಂದರೆ 5t ಅನ್ನೋದು 3t ಅನ್ನೋದು ಇದೊಂದು ಸಜಾತಿ ಪದ. ಹಾಗೆ ಏನು ಮಾಡಿದ್ದೀನಿ ನೋಡಿ, 5t - 3t = 3 - 5. ಹೌದಾ? ನಿಮಗೆ ಪೂರ್ಣಾಂಕಗಳು ಅದರದ್ದೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ಶಾಲೆಯಲ್ಲಿ ಎಲ್ಲ 7ನೇ ತರಗತಿಯೆಲ್ಲ ಎಲ್ಲ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಇದು 5tಯಲ್ಲಿ -3t ಕಳೆದ್ರೆ 2t ಬರುತ್ತೆ. = 3ರಲ್ಲಿ 5ನ್ನು ಯಾವ ರೀತಿಯಾಗಿ ಕಳೆಯೋದು ಅನ್ನೋದು ನಿಮಗೆ ಆಗಲೇ ಗೊತ್ತಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿ, ನಾನು ಇದಕ್ಕಾಗಿ ಒಂದು ಹೊಸ ವಿಡಿಯೋನ ಮಾಡ್ತೀನಿ, ಓಕೆನಾ? ಇನ್ನು 2t ಈಗ 3ರಲ್ಲಿ 5 ಹೋದರೆ -2 ಬಂತು. ಇನ್ನು 2t = -2 ನೆಕ್ಸ್ಟ್ ಸ್ಟೆಪ್ ಆಯಿತು. ಇನ್ನು ನೆಕ್ಸ್ಟ್ ಸ್ಟೆಪ್ ನೋಡಿದ್ರೆ t, ಈ 2ನ್ನು ಇಲ್ಲಿ ಇಂಟು ಇರುತ್ತೆ. ಏನಿಲ್ಲ ಈ 2 ಮತ್ತು t ನಡುವೆ ಯಾವತ್ತಿದ್ರೂ ಇಂಟು ಇರುತ್ತೆ. ಈ ಇಂಟುವನ್ನು = ಈ ಕಡೆ ಹಾಕಿದರೆ ಇದು ವಿರುದ್ಧವಾಗಿ ಭಾಗಾಕಾರ ಆಗುತ್ತೆ. ಹಾಗೆ t = -2/2 ಅಂದರೆ 2 1s 2 ಆಗುತ್ತೆ. ಹಾಗಾಗಿ t = -1 ಇದರ ಆನ್ಸರ್ ಆಗಿದೆ, ಓಕೆನಾ? ಇನ್ನು ಮೂರನೇ ಲೆಕ್ಕ ಯಾವುದಪ್ಪ ಅಂದ್ರೆ 5x + 9 = 5 + 3x, ಓಕೆನಾ? ಇದನ್ನು ನೀವು ಓದೋದನ್ನು ಮೊದಲು ಕಲಿಬೇಕು. ಓದೋದನ್ನು ಕಲಿತರೆ ಮಾತ್ರ ನಿಮಗೆ ಈ ಲೆಕ್ಕಗಳನ್ನು ಸುಲಭವಾಗಿ ಬಿಡಿಸಲು ಸಾಧ್ಯ ಆಗುತ್ತೆ. ಮೂರನೇ ಲೆಕ್ಕ ನೀವು ರೆಡ್ಡಿಂಗ್ ಕಿಲೆ ಈ ರೀತಿ ಹಾಕ್ಕೊಂಡು
ಅದು ಯಾವ ರೀತಿ ಇದೆ ಉತ್ತರದ ಅಂತ ಹಾಕಿ ಈ ರೀತಿ ಮಾಡಿ ಇಲ್ಲಿ ಎಲ್ಲಿ ಅದೇ ರೀತಿಯೇ ಅದೇ ಸ್ಟೆಪ್ನ ಇಲ್ಲಿ ಬಳಸೋದು, ಸಜಾತಿ ಪದಗಳನ್ನು ಮಾಡೋದು. ಇಲ್ಲಿ ಯಾವ ರೀತಿಯಾಗಿ ಮಾಡಿದ್ವಿ, ಇಲ್ಲಿ ಟಿ ಇದೆ, ಇಲ್ಲಿ ಎಕ್ಸ್ ಬರುತ್ತೆ. ಓಕೆನಾ, ಇಲ್ಲಿ ಎಕ್ಸ್ ಬರುತ್ತೆ. 5x ಪ್ಲಸ್ 9 = 5 ಪ್ಲಸ್ 3x ಅಂತ ಬಂದಿದೆ. ಈ ಸಜಾತಿ ಪದ ಮಾಡ್ಕೊಂಡಿದ್ದೇನೆ ನೋಡಿದೆ. 5x ಮೈನಸ್ 3x = 5 ಮೈನಸ್ 9. ಇದನ್ನು ಈ ಪ್ಲಸ್ಸನ್ನು ಈ ಕಡೆ ಹಾಕಿದರೆ ಮೈನಸ್ ಆಗುತ್ತೆ, ಈ ಪ್ಲಸ್ಸನ್ನು ಈ ಕಡೆ ಹಾಕಿದರೆ ಮೈನಸ್ 3x ಆಗುತ್ತೆ. ಓಕೆನಾ, ನೀವು ಇದ್ರ ಮಾತ್ರ ಗಮನಿಸಬೇಕು. ನಾಳೆ ಪರೀಕ್ಷೆಯಲ್ಲಿ ಘಟಕ ಪರೀಕ್ಷೆಯಲ್ಲಿ ಹೆಚ್ಚು ಅಂಕಗಳನ್ನು ಚಿಹ್ನೆಗಳು ನಿಮಗೆ ಮೊದಲು ಬರಬೇಕು. ಚಿಹ್ನೆಗಳು ಯಾವಪ್ಪ ಅಂತಂದರೆ ಪ್ಲಸ್, ಮೈನಸ್, ಇಂಟು, ಡಿವೈಡೆಡ್ ಬೈ. ಇವು 4 ಚಿಹ್ನೆಗಳು ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಇರಬೇಕು. ಮತ್ತು ಏನಂದರೆ ಯಾವ ರೀತಿಯಾಗಿ ಇಂಟು ಮಾಡಿದರೆ ಏನಾಗುತ್ತೆ ಅನ್ನೋದು ನಿಮಗೆ ಕಲ್ಪನೆ ಇರಬೇಕು. ಪ್ಲಸ್ ಇಂಟು ಪ್ಲಸ್ ಮಾಡಿದರೆ = ಪ್ಲಸ್ಸೇ ಬರುತ್ತೆ, ಹೌದಾ. ಮೈನಸ್ ಇಂಟು ಪ್ಲಸ್ ಮಾಡಿದರೆ ಮೈನಸ್ ಬರುತ್ತೆ, ಮೈನಸ್ ಇಂಟು ಮೈನಸ್ ಮಾಡಿದರೆ ಪ್ಲಸ್ ಬರುತ್ತೆ, ಪ್ಲಸ್ ಇಂಟು ಮೈನಸ್ ಮಾಡಿದರೆ ಮೈನಸ್ ಬರುತ್ತೆ. ನಾವು ಇದನ್ನೆಲ್ಲ ಏನಿದೆಯಲ್ಲ ಇದನ್ನೆಲ್ಲ ಮರೆತು ಸುಮ್ಮನೆ ಇದು ಸಜಾತಿ ಪದ ಅಂದರೆ ಎರಡೂ ಒಂದೇ ಚಿಹ್ನೆ ಬಂತಂದರೆ ಅದು ಕೂಡಿಸೋದು, ವಿಜಾತಿ ಚಿಹ್ನೆ ಬಂತು ಅಂದರೆ ಅದು ಮೈನಸ್. ಇಷ್ಟು ಮಾತ್ರ ನಿಮಗೆ ನೆನಪಿರಲೇಬೇಕಾದ ಅಂಶಗಳಾಗಿರ್ತವೆ. ಈ ನೋಡಿ, 5x 3x ಕಳೆದರೆ 2x = 5ರಲ್ಲಿ 9 ಅಂದರೆ -4. x = -4 ಡಿವೈಡೆಡ್ ಬೈ 2. 2 1 = 2 2 = ಹಾಗಾಗಿ ಇದು ಇಲ್ಲಿ ಚಿಹ್ನೆಗಳ ಕಡೆ ಗಮನ ಇರಬೇಕು ಅಂತ ಹೇಳಿದ್ದೀನಿ. ಹಾಗಾಗಿ -2 ಆಗುತ್ತೆ. x = -2. ಓಕೆನಾ, ಮೂರನೇ ಉತ್ತರನೂ ಬಂದುಬಿಡ್ತು. ನೆಕ್ಸ್ಟ್ ಏನಪ್ಪ ಅಂದರೆ 4ನೇದು ಲೆಕ್ಕ ನೋಡ್ಕೊಂಡ್ಬಿಡೋಣ ಲಗು ಟೈಮ್ ಭಾಳ ಇಲ್ಲ. 4z ಪ್ಲಸ್ 3 = 6 ಪ್ಲಸ್ 2z. ಓಕೆನಾ, ಇದನ್ನು ಈ ರೀತಿಯಾಗಿ ಓದಬೇಕು. ಕನ್ನಡನಲ್ಲಿ ಓದಿ, ಇಂಗ್ಲೀಷ್ನಲ್ಲಿ ಓದಿರಿ, ಯಾವ ರೀತಿ ಆದರೂ ನಡೀತೈತಿ. ನೋಡಿ, ಇದು 4ನೇ ಲೆಕ್ಕ. 4z ಪ್ಲಸ್ 3 = 6 ಪ್ಲಸ್ 2z. ಉತ್ತರ ಅದು ಹೆಂಗಿದೆ ಮೊದಲು ಅಂಕ ಚೂರೆ ಹಾಗೆ ಇದೇ ಸ್ಟೆಪ್ಪನ್ನು ಮತ್ತೆ ಪುನಃ ಇವ್ರು ಕೇಳ್ತಾ ಇದ್ದಾರೆ. ಪುನಃ ಇದೊಂದು ನೆನಪಿದ್ರೆ ಸಾಕು, ನಮಗೆ ಏನು ಬೇಕಾದಂಗೆ ನಾವು ಮಾಡ್ಕೋಬೋದಾಗತ್ತೆ. ಹಾಗೆ ನೆಕ್ಸ್ಟ್ ನೋಡಿರಿ, ಇಲ್ಲಿ ನೋಡಿರಿ, ಭಾರಿ ಗಮನಿಸ್ಬೇಕು ನೀವು. ಸಜಾತಿ ಮೊದಲೇ ಮಾಡ್ಕೋಬೇಕು. ನೆಕ್ಸ್ಟ್ ಭಾಳ ಕಠಿಣವಾದ ಲೆಕ್ಕಗಳು ಬರ್ತಾವೆ ನಿಮ್ಗೆ. ಎಲ್ಲ ನೆನಪಿಟ್ಕೋಬೇಕಂದ್ರೆ ಇದನ್ನೆಲ್ಲ ನಿಮ್ಗೆ ಬುನಾದಿ ಹಂತ ಎಲ್ಲ 7ನೇತರಲ್ಲಿ ಕಲ್ತಿರ್ಬೇಕು ನೀವು. ಓಕೆನಾ, ನೆಕ್ಸ್ಟ್ ಸ್ಟೆಪ್ ನೋಡಿರಿ, ಸಜಾತಿ ಮಾಡ್ಕೊಂಡ್ವಿ. 4z -2z ಕಳೆದ್ರೆ 2z ಕಳೆದ್ರೆ 4ರಲ್ಲಿ 2 ಹೋದರೆ 2z ಆಗುತ್ತೆ. = 6ರಲ್ಲಿ 3 ಹೋದರೆ 3. z = 2/3. ಇದನ್ನು ಕಡ್ತಾ ಹೊಡಕ್ಕೆ ಬರಲ್ಲ, ಹಾಗಾಗಿ ಇದು 4ನೇದ್ದು ಅಷ್ಟೇ ಆಗುತ್ತೆ. ನೆಕ್ಸ್ಟ್ 5ನೇದ್ದು. ಓಕೆನಾ, 2x - 1 = 14 - x. ಇದರ ಉತ್ತರನ ನೋಡೋಣ. ನೋಡಿ, 2x - 1 = 14 - x. 2x ಅದು ಹೇಗಿದೆ ಅದೇ ರೀತಿ ಬರ್ಕೊಂಡು ಸೇಮ್ ಮೆಥಡ್ನ ಇಲ್ಲಿ ಬಳಸಬೇಕು. 2x + x = 14 + 1. ಓಕೆನಾ, ಇಲ್ಲಿ ಏನಿಲ್ಲ ಅಂತಂದ್ರೆ ಯಾವಾಗಲಾದರೂ ಒಂದು ಹಿಂದೆ ಎಕ್ಸ್ ಹಿಂದೆ ಯಾವುದೇ ಚರಾಕ್ಷರದ ಹಿಂದೆ ಯಾವಾಗಲಾದರೂ ಒಂದು ಇದ್ದೇ ಇರುತ್ತೆ. ಹಾಗಾಗಿ 2x + 1x ಎಷ್ಟು 3x ಆಯಿತು. 14 + 1 15 ಆಯಿತು. x = 15 ಡಿವೈಡೆಡ್ ಬೈ 3 3 1 3 5 x = ಹಾಕಿದರೆ 5. ಗೆಳೆಯರೇ ನೋಡಿ, ಇನ್ನು 6 7 8 9 10 5 ಲೆಕ್ಕಗಳನ್ನು ನಾನು ಭಾಗ 2 ಅನ್ನುವ ವಿಡಿಯೋದಲ್ಲಿ ಮಾಡ್ತೀನಿ. ಅದರಲ್ಲಿ ನೀವು ಹೋಗಿ ಉತ್ತರನ ಬರೆಯಿರಿ. ಈಗ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ದಯವಿಟ್ಟು ಇನ್ನೊಮ್ಮೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಅಂದರೆ ನಮ್ಮದೇ ಏನಂದರೆ ಉದ್ದೇಶ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಹೊಸ ಎಲ್ಲ ವಿಡಿಯೋಗಳು ವಿದ್ಯಾರ್ಥಿಗಳಿಗೆ ತಲುಪಿ ಅವರು 2024-25ನೇ ಸಾಲಿನಲ್ಲಿ ಟಾಪರ್ ಲಿಸ್ಟ್ನಲ್ಲಿ ಅವರು ಕೂಡ ಹೋಗಲಿ ಅನ್ನೋದು ನಮ್ಮ ಆಯ್ಕೆ ಇದೆ. ದಯವಿಟ್ಟು ಮಾಡ್ಕೊತಿದ್ರೆ ನಿಮ್ಮ ಇಷ್ಟ. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್.